ಬಳ್ಳಾರಿ ನಗರದಲ್ಲಿ ಈ ಬೈಕ್ ರ್ಯಾಪಿಡೋ ಅಂತೇಳಿ ಆ್ಯಪ್ಗಳ ಮುಖಾಂತರ ವೈಟ್ ಬೋರ್ಡಲ್ಲಿ ಬೈಕ್ ರೈಡ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಮುಖಂಡರುಗಳು ಪ್ರಶ್ನಿಸಿದರೆ ಹೈಕೋರ್ಟಿಂದ ಪರ್ಮಿಷನ್ ಬಂದಿದೆ, ಸರ್ಕಾರ ನಮ್ಮ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಕಾನೂನು ಬಂದು ಸ್ಥಳೀಯ ಒಂದು RTO ಕಚೇರಿಯಲ್ಲಿ ಅನುಮತಿ ಪಡಬೇಕು. ಅಲ್ಲಿ ಅವರು ಡ್ರೆಸ್ ಕೋಡ್ ಕೊಡ್ತಾರೆ, ಅದಾದಮೇಲೆ ಒಂದು ನಾಮಫಲಕ ಕೊಡ್ತಾರೆ ಬ್ಲ್ಯಾಕ್ ಕಲರ್, ಅದನ್ನು ಬಳಸಿ ಅವರು ರೈಡ್ಗಳನ್ನು ಮಾಡಬೇಕು. ಇವತ್ತು ತಮ್ಮ ಮುಖಾಂತರ ನಾನು ಬಳ್ಳಾರಿ ಜಿಲ್ಲೆಯ ಜನತೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವತ್ತು ತಾವು ಒಂದು 10 ರೂಪಾಯಿ 20 ರೂಪಾಯಿ ಉಳಿಸೋಕೆ ಹೋಗಿ ಯಾರೋ ಒಂದು ಅಪರಿಚಿತ ವ್ಯಕ್ತಿ, ಅವ್ನು ಸರಿಯಾದ ಲೈಸೆನ್ಸ್ ಇರಲ್ಲ, ದಾಖಲಾತಿಗಳಿರಲ್ಲ, ಅಂಥವ್ರು ನಂಬಿ ತಾವು ಹಿಂದೆ ಹೋಗ್ತಾ ಇದ್ರಿ. ನಾಳೆ ಏನೋ ಅಪಘಾತ ಆದರೆ ಅಪಘಾತ ಇರಲಿ ಬಿಡ್ರಿ, ಏನೋ ಮಾಡ್ದ, ಅದಕ್ಕೆ ಯಾರು ಹೊಣೆ ಹೊತ್ತಿದ್ದಾರೆ? ಇವತ್ತು 15,000 ಬಡ ಆಟೋ ಚಾಲಕರ ಬದುಕು ದೀನವಾಗಿದೆ. ಇವತ್ತು ಅವ್ರ ಜೀವನೋಪಾಧಿ ಕಳ್ಕೊತಾ ಇದ್ದಾರೆ. ಇವತ್ತು ನೀವು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆದರೆ ಕೂಡ ಅವ್ರನ್ನ ನಂಬಿ ತಾವು ಹೋದರೆ ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ಸೇರಿಸ್ತಾರೆ. ನಮ್ಮವ್ರು 24/7 ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇವತ್ತು ಒಂದು 10 ರೂಪಾಯಿ 20 ರೂಪಾಯಿ ಎಲ್ಲೋ ಕಡೆ ನಾವು ಉಳಿಸ್ಬೇಕಂತೇಳಿ ಬೈಕ್ ಇವಾಗ ಕಾಮೆಂಟ್ಗಳು ಬರ್ತಾವ, ಹೌದ್ರಿ ನಿಮ್ಮ ಆಟೋದವ್ರು ಹಿಂಗೆ, ಆಟೋದವ್ರು ಹಂಗ ಅಂತ ಬರ್ತಾವ. ಸರ್, ಯಾರೋ ಒಬ್ಬರು ಇಬ್ಬರು ಇರ್ತಾರೆ, ಎಲ್ಲ ಆಟೋದವರು ಇವತ್ತು ಎಂತೆಂಥ ಮಹನೀಯರು ಇದೇ ಆಟೋ ಜೀವನ ಮಾಡಿ, ಆಟೋ ಚಾಲನೆ ಮಾಡಿ ಮಹಾಪುರುಷರಾಗಿದ್ದಾರೆ ಅಂತ ಒಂದು ಫೀಲ್ಡ್ ಇದು. ಇವತ್ತು 15,000 ಜನ ಕುಟುಂಬಗಳು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಾವು ಯಾಕಂದರೆ ಖುದ್ದಾಗಿ ಭೇಟಿ ಮಾಡಿದ್ದೀವಿ, ನಮ್ಮ ಕೈಯಿಂದ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀವಿ. ಅವ್ರ ಪರಿಸ್ಥಿತಿ ದೀನವಾಗಿ ಇವತ್ತು ಸರ್ಕಾರ ಉಚಿತ ಬಸ್ಗಳು ಬಿಟ್ಟಿದೆ, ಮತ್ತು ಇದು LPG CNG ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಬಂದ್ಬಿಟ್ಟು ಯಾವುದೇ ಒಂದು ಸಹಾಯ ನಿಧಿ ಇಲ್ಲ, ಯಾವುದೇ ಒಂದು ಯೋಜನೆ ಇಲ್ಲ. ಹೊರ ರಾಜ್ಯಗಳು ಅವರಿಗೆ ಬಸ್ಗಳು ಬಿಟ್ಟರೆ ಅನ್ಯಾಯವಾಗುತ್ತಾರೆ ಅಂತೇಳಿ 10-20 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯ ಸಹಾಯ ಇಲ್ಲ. ಮತ್ತು ಮೇಲೆ ಬಂದುಬಿಟ್ಟು ಈ ಬೈಕ್ ರ್ಯಾಪಿಡೋಗಳು ಸಿಕ್ಕಾಪಟ್ಟೆ ಗೌರ್ಮೆಂಟ್ ಕೆಲಸ ಮಾಡೋರು ಕೂಡ ರಾತ್ರಿ ಹೊತ್ತು ಬಂದು ಬೈಕ್ ರ್ಯಾಪಿಡೋ ಹೊಡಿತಾ ಇದ್ದಾರೆ. ಮತ್ತು ಆಂಧ್ರ ಗಾಡಿಗಳು ಸಿಕ್ಕಾಪಟ್ಟೆ ಬೆಂಗಳೂರು ಗಾಡಿಗಳು ತರ್ತಾ ಇದ್ದಾರೆ. ಅವ್ನಿಗೆ ಸರಿಯಾದ ದಾಖಲಾತಿಗಳಿರಲ್ಲ, ಅವನ ಹತ್ರ ಲೈಸೆನ್ಸ್ ಇರಲ್ಲ. ಅವನಿಗೇನು ಕಸ್ಟಮರ್ಗೆ ನಮ್ಮ ಸಾರ್ವಜನಿಕ ಏನು ಬೇಕಾಗಿದೆ, 10-20 ರೂಪಾಯಿ ಉಳಿಸ್ಬೇಕಪ್ಪ. ನಾವು 10-20 ರೂಪಾಯಿ ಉಳಿಸ್ತೀವಿ ಅಲ್ಲ. ಇವಾಗ 10-20 ರೂಪಾಯಿ ನೀವು ಡ್ರೈವರ್ಗಳು ಕೊಟ್ಟರೆ ತಮ್ಮನ್ನು ನಂಬಿಕೊಂಡು ತಮಗೆ ಕಾಲು ಮುಗಿದು ಅವರು ಕುಟುಂಬಗಳಿಗೆ ಊಟ 4 ಹೊತ್ತು ಊಟ ಹೊಡಿತಾರೆ ಅವರು. ಅಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದೇನು ಮಲ್ಟಿಪಲ್ ಸಿಟಿ ಅಲ್ಲ. ಇವಾಗ ಹೈಕೋರ್ಟಿಂದ ಆರ್ಡರ್ ಬಂದಿದೆ ಅಂತ, ಇದಕ್ಕಿಂತ ಮುಂಚೆ ಒಂದು 6 ಮಂತ್ಸ್ ಬ್ಯಾಕ್ ತಾವು ಹೋರಾಟ ಮಾಡಿ, ಹೌದು, ಅದಕ್ಕೆ ಏನು ರೆಸ್ಪಾಂಡ್ ಆಗಿಲ್ಲ ಸರ್. ಏನು ರೆಸ್ಪಾಂಡ್ ಇದೆ ಸರ್? ಏನನ್ನ ಕೇಳಿದ್ರೆ ಹೈಕೋರ್ಟ್ ಈ ಏನು ಮಾಡ್ತಾರೆ ಗೊತ್ತಾ, ಈ ಮೊಬೈಲ್ ಆ್ಯಪ್ಗಳು ಏನು ಮಾಡ್ತಾರೆ ಅಂದರೆ ಅವ್ರು ಕಮರ್ಷಿಯಲ್ ಆಗಿ ದುಡಿಬೇಕಂತಾರೆ. ಅವ್ರು ಏನು ಮಾಡ್ತಾರೆ, ಬರ್ತಾರೆ ಒಂದು ಆ್ಯಪ್ ಹಾಕ್ಬಿಡ್ತಾರೆ ಅಷ್ಟೇ. ಅವ್ನಿಗೇನು ಬರ್ತದೆ, ಒಂದು ಟ್ರಿಪ್ ಹೊಡೆದು ಬಿಟ್ಟು ಅವ್ನು 5 ರೂಪಾಯಿ ಕಮಿಷನ್ ಬಂದುಬಿಡ್ತದೆ. ಇಲ್ಲಿ ನಷ್ಟ ಹೋಗೋದು ಯಾರಂದರೆ ಯಾರು ಪ್ರಯಾಣಿಕರು. ಇವಾಗ ನಿನ್ನ ನಂಬಿ ನಾನು ಬಂದಿರ್ತೀನಿ, ಹಿಂದೆ ಯಾರು ಹೆಣ್ಮಕ್ಳು ಏರಿರ್ತಾರೆ, ಅವ್ರಿಗೇನಾದ್ರೂ ಹೆಂಗ್ರಿ, ಅವ್ನು ದಾಖಲಾತಿಗಳಿರಲ್ಲ, ಲೈಸೆನ್ಸ್ ಇರಲ್ಲ, ಅವ್ನು ಯಾವುದೋ ಆಂಧ್ರ ಗಾಡಿ ತರ್ತಾನ, ಕರ್ನಾಟಕ ಗಾಡಿ ತರ್ತಾನ. ಅವ್ನು ನಾವು ಇಟ್ಕೊಂಡ್ರೆ ಕಾನೂನು ಕೈಗೆ ತಗೋಬಾರ್ದು ಅಂತೇಳಿ ನಮ್ಮ ಮುಖಂಡರುಗಳು ನಾವು ಹೇಳಿದ್ದೀವಿ. ಬ್ಯಾಡ್ರಿ, ಕಾನೂನು ಕೈಗೆ ತಗೋಬೇಡ್ರಿ, ನಾವು SP ಹತ್ರ ಹೋಗೋಣ ಅಂತೇಳಿ ಇವತ್ತು ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆಯ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. 15,000 ಬಡ ಕುಟುಂಬಗಳು, ಆಟೋ ಚಾಲಕರ ಕುಟುಂಬಗಳು ಬೀದಿಗೆ ಬಂದಿದ್ದಾವ್ರಿ. ದಯವಿಟ್ಟು ತಾವು ಆಟೋದವ್ರನ್ನ ಸಪೋರ್ಟ್ ಮಾಡಿರಿ ದಯವಿಟ್ಟು. ಯಾಕೆಂದರೆ ಅವರು ಇವತ್ತು ಆತ್ಮಹತ್ಯೆ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕೈ ಮುಗಿದು ಕೇಳ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ. ನಮ್ಮ ಚಾಲಕರ ಕಷ್ಟಗಳು ನೋಡ್ಕೊಂಡ್ರೆ ಒಬ್ಬೊಬ್ಬರು ಪಾಪ ಗಾಡಿಗಳು ಫೈನಾನ್ಸ್ ಮಾಡ್ಕೊಂಡು ತಗೊಂಡು ಬಂದು ಇವತ್ತು ಜೀವನ ಬಾಡಿಗೆ ಇಲ್ಲ, ಪಾಪ ಲೈನಲ್ಲಿ ಕ್ಯೂವಲ್ಲಿ ನಿಂತವರು ಕ್ಯೂವಲ್ಲೇ ನಿಂತಿರ್ತಾರೆ. ಅವರು ನೋಡಿದ್ರೆ ಬೈಕ್ಗಳು ಹೋಗಿ ಯಾವನೋ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಆಟೋದವ್ರು ಸಪೋರ್ಟ್ ಮಾಡ್ರಿ, ದಯವಿಟ್ಟು ಕೇಳ್ಕೊಂತ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.